ಧ್ಯಾನ ಏನೇನೆಲ್ಲ ಮಾಡುತ್ತೆ ಅಂತಂದ್ರೆ ಶುಭಾ ಮೇಡಮ್ ಅವ್ರು ನೋಡಿದ್ರೆ ನಾವು ಕಲಿಬೋದು ಅನ್ಸುತ್ತಲ್ವ. ಇವಾಗ ನಾವು ಧ್ಯಾನ ಮಾಡಿರೋದನ್ನ ನಾವು ಲೈಫ್ ಲಾಂಗ್ ಮಾಡಬೇಕು ಅಂತೀರಾ, ಮಾಡಬಾರ್ದು ಅಂತೀರಾ? ಮಾಡ್ಬೇಕಲ್ವಾ? ಸೊ ಇದನ್ನ ನಾವು ನಮಗ್ ನಾವೇ ಒಂದು ಶಬ್ದವನ್ನ ಮಾಡ್ಕೊಳ್ಳೋಣ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಧ್ಯಾನವನ್ನ ಮಾಡ್ತೀನಿ, ಧ್ಯಾನ ಪ್ರಚಾರವನ್ನ ಮಾಡ್ತೀನಿ. ಪಿರಮಿಡ್ ಜಗತ್ತಿಗೆ, ಧ್ಯಾನ ಜಗತ್ತಿಗೆ, ಶಾಖಾಹಾರ ಜಗತ್ತಿಗೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ ಸ್ನೇಹಿತರವಾಗಿ ಆಲೋಚನೆ ಮಾಡೋದನ್ನ ಬಿಟ್ಟು ನಾವು ಅಂದ್ರೆ ಸ್ನೇಹಿತರೆ, ಅನಗತ್ಯವಾದ ಆಲೋಚನೆ ಏನ್ ಮಾಡುತ್ತೆ ಈಗ? ಹೇಗೆ ಇವಾಗ ನಾಯ್ಸ್ ಪೊಲ್ಯೂಷನ್ ಮತ್ತೆ ಏರ್ ಪೊಲ್ಯೂಷನ್ ಆಗ್ತಾ ಇದೆಯೋ, ಅದೇ ತರ ನಾವು ಅನಗತ್ಯವಾದ ಆಲೋಚನೆ ಮಾಡಿದ್ರೆ ಅದು ಯೂನಿವರ್ಸ್ ಅಲ್ಲಿ ಏನ್ ಮಾಡ್ತಾ ಇದೆ? ಥಾಟ್ ಪೊಲ್ಯೂಷನ್ ಮಾಡ್ತಾ ಇದೆ. ಇಡೀ ಯೂನಿವರ್ಸ್ ಅನ್ನ ಪಲ್ಯೂಟ್ ಮಾಡ್ತಾ ಇದೆ. ನಾವು ನಮ್ಮ ಮಾತಿನಿಂದ, ನಮ್ಮ ಕೆಲಸದಲ್ಲಿ ಕೆಟ್ಟದ್ದು ಮಾಡೋದಕ್ಕಿಂತ ಎಫೆಕ್ಟಿವ್ ಆಗಿದೆ ನಮ್ಮ ನೆಗೆಟಿವ್ ಥಿಂಕಿಂಗ್. ಸೊ ಅನಗತ್ಯವಾಗಿ ನೆಗೆಟಿವ್ ಥಿಂಕಿಂಗ್ ಒಂದಲ್ಲದೆ ಅನಗತ್ಯವಾಗಿ ಅನ್ವಾಂಟೆಡ್ ಥಿಂಕಿಂಗ್ ಅನ್ನ ನಾವು ಮಾಡ್ತಾ ಹೋದ್ವಿ ಅಂದ್ರೆ ಅಲ್ಲಿ ನಾವು ಪಲ್ಯೂಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಯಾರನ್ನ ಕರೆಕ್ಟ್ ಮಾಡ್ಕೊಳ್ಬೇಕು? ನಾವು ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ ಅಲ್ಲಿ ಪಲ್ಯೂಷನ್ ಮಾಡೋದನ್ನ ನಾವು ಅವಾಯ್ಡ್ ಮಾಡ್ತೀವಿ. ಅಂದ್ರೆ ಯೋಚನೆಯಲ್ಲಿ ಪಲ್ಯೂಷನ್ ಮಾಡಿದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಸ್ನೇಹಿತರೆ, ನಮ್ಮ ಆಲೋಚನೆ ಅನಗತ್ಯವಾಗಿತ್ತು, ಕೆಟ್ಟದಾಗಿತ್ತು, ಮತ್ತೆ ತುಂಬಾ ದುಃಖ ಭರಿತವಾಗಿ ಇಟ್ಕೊಂಡ್ವಿ ಅಂತಂದ್ರೆ ಆ ನೆಗೆಟಿವ್ ಒಂದು ವೈಬ್ರೇಷನ್ ಅನ್ನ ನಾವು ಹೊರಗೆ ಕಳಿಸ್ತಾ ಹೋಗ್ತೀವಿ. ಆ ನೆಗೆಟಿವ್ ವೈಬ್ರೇಷನ್ ಅನ್ನ ಕಳಿಸಿದಾಗ ಏನಾಗುತ್ತೆ? ಬೇರೆಯವರಿಗೂ ಕೂಡ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಲೋಕಗಳಿಗೂ ಕೂಡ ಅದರ ಅಫೆಕ್ಟ್ ಆಗುತ್ತೆ. ಸ್ನೇಹಿತರೆ, ಇದನ್ನ ಹೇಳ್ಬೋದು, ನಾವು ಪರ್ಪಸ್ಫುಲ್ ಆಗಿ ನಾವು ಅದನ್ನ ಮಾಡಲಿಲ್ಲ, ನಮಗೆ ನೋವಾಯ್ತು, ಅದಕ್ಕೆ ಹೀಗೆ ಮಾಡಿದ್ವಿ ಅಂತ ನೀವು ಹೇಳ್ಬೋದು. ಇದು ಸಹಜತಾನೆ ನಮ್ಮೆಲ್ಲರ ಭಾವನೆಯಲ್ಲೂ ಅದೇ ಬರುತ್ತೆ. ನಾವು ಧ್ಯಾನಿಗಳಾಗಿರೋರು ಇಮ್ಮಿಡಿಯೇಟ್ ಆಗಿ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳನ್ನ ನಾವು ಕರೆಕ್ಟ್ ಮಾಡ್ಕೊಳ್ತಾ ಬರಬೇಕು. ಮೇಡಮ್ ಹೇಳಿದ್ರು ಸ್ವಾಧ್ಯಾಯ ಅಂದ್ರೆ ಪ್ರತಿ ಯಾವಾಗಲೂ ಬುಕ್ಸ್ ಓದ್ಬೇಕು ಅಂತ. ನಾವು ಓದ್ತೀವಿ. ಒಂದು ಬುಕ್ ಅಲ್ಲಿ ನಿರ್ಧಾರ ಒಂದು ಬುಕ್, ತುಂಬಾ ಪುಟಾಣಿ ಬುಕ್ ಇದೆ. ಆ ಬುಕ್ ಅನ್ನ ನಾನು ಕಂಪ್ಲೀಟ್ ಮಾಡೋದಕ್ಕೆ ಹೆಚ್ಚು ಕಡಿಮೆ 6 ತಿಂಗಳು ತಗೊಂಡೆ. ಅಂದ್ರೆ ಅಲ್ಲಿ ಪುಟಾಣಿಯನ್ನು ಒಂದು 30 ಪೇಜಸ್ ಕೂಡ ಇದೆಯೋ ಇಲ್ವೋ, 50 ಪೇಜ್ ಕೂಡ ಇದೆಯೋ ಇಲ್ವೋ, ಆ ಬುಕ್ ಅನ್ನ ಓದಿ ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅಂದ್ರೆ ನಮ್ಮ ಎನರ್ಜಿ ಆ ಲೆವೆಲ್ಗೆ ಬೆಳಿಬೇಕು. ಸೊ ಆ ನಿರ್ಧಾರದಲ್ಲಿ ಒಂದು ಸೆಂಟೆನ್ಸ್ ನನ್ನ ಸ್ಮೃತಿಲಿ ಅಚ್ಚಾಗಿ ಉಳಿದು ಬಿಟ್ಟಿದೆ. ಏನು ಅಂತಂದ್ರೆ, ನಾವು ಯಾವ್ದಾದ್ರೂ ಒಂದು ಆಲೋಚನೆಯನ್ನ ಕ್ರಿಯೇಟ್ ಮಾಡಿದ್ವಿ, ಹೊರಗೆ ಕಳಿಸೋದ್ವಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ ನಾವು ಆಕಾಶದಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅದು ಮೂಡುತ್ತಂತೆ. ಅದು ಮೂಡಿದಾಗ ಏನಾಗುತ್ತೆ? ಇಡೀ ಬ್ರಹ್ಮಾಂಡಕ್ಕೆ ಅದರ ಗೋಚರ ಆಗುತ್ತೆ. ಅಂದ್ರೆ ಇಲ್ಲಿ ಆ ತರ ನಾವು ಲೆಕ್ಕ ಹಾಕ್ಬೇಕು ಅಂತಂದ್ರೆ ಸ್ನೇಹಿತರೆ, ಸೊ ಅಷ್ಟು ಜನಕ್ಕೆ ಅದು ಅಫೆಕ್ಟ್ ಆಗುತ್ತೆ. ನಮ್ಮ ಒಂದು ಆಲೋಚನಾ ಪಲ್ಯೂಷನ್ ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ, ನಾವು ಧ್ಯಾನಕ್ಕೆ ಬಂದ ಮೇಲೆ ಪ್ರತಿಯೊಂದು ಕ್ಷಣವನ್ನು ಕೂಡ ಅರಿವಿನಿಂದ ಮಾಡ್ತೀವಿ. ಅಂದ್ರೆ ಬರೀ ಧ್ಯಾನದಲ್ಲಿ ಅರಿವಲ್ಲ ಸ್ನೇಹಿತರೆ, ನಿಜ ಜೀವನದಲ್ಲಿ ಕೂಡ ಬೇರೆಯವರ ಹತ್ರ ವ್ಯವಹರಿಸಿದಾಗ ಆಗಲಿ, ಮತ್ತೆ ಒಂದು ಕೆಲಸ ಕಾರ್ಪಣ್ಯಗಳನ್ನ ಮಾಡಿದಾಗ ಆಗಲಿ, ನಮ್ಮನ್ನ ನಾವು ನೋಡ್ಕೊಳ್ಳೋದಾಗ್ಲಿ, ಬೇರೆಯವರನ್ನ ನೋಡ್ಕೊಳ್ಳೋದಾಗ್ಲಿ, ಪ್ರತಿಯೊಂದರಲ್ಲೂ ಅರಿವಿನಿಂದ ನಾವು ಜೀವಿಸೋದನ್ನ ಕಲಿಸುತ್ತೆ ಧ್ಯಾನ. ಸ್ನೇಹಿತರೆ, ನಾನು ಇಲ್ಲಿ ಬಂದಾಗ ಯಾವುದೇ ಒಂದು ಟಾಪಿಕ್ ಅನ್ನ ನಾನು ರೆಡಿ ಆಗೋದಿಲ್ಲ. ಸೊ ಇಲ್ಲಿ ಒಂದು ಮೆಸೇಜ್ ಬಂದಿರೋದನ್ನ ಇಲ್ಲಿ ಹೇಳಬೇಕು ಅನ್ಸುತ್ತೆ, ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೇನ್ ಬಂದಿದ್ದು ಸರಸ್ವತಿ ಪುತ್ರರಾಗಬೇಕು ನಾವೆಲ್ಲ ಅಂತ ಹೇಳ್ತಾರೆ. ಜ್ಞಾನವನ್ನ ಪಡಿಬೇಕು ಅಂದ್ರೆ ಇಲ್ಲಿ ನಮ್ಮ ಭೂಮಿ ಮೇಲೆ ನಮ್ಮ ಪೂರ್ವಿಕರು ಹೇಳೋದು ಏನು?
64 ವಿದ್ಯೆಯಲ್ಲಿ ಪರಿಣಿತರಾಗ್ಬೋದು ಧ್ಯಾನದಲ್ಲಿದ್ದವರು ಅಂತ. ಅಂದ್ರೆ ನಮ್ಮಲ್ಲೇ ಇರುವಂತ ಪ್ರತಿಯೊಂದು ಕಲೆಯೂ ನಮ್ಮಲ್ಲೇ ಇದೆ. ಆ ಕಲೆಯ ಒತ್ತು ಕೊಟ್ಟು ಪ್ರಜ್ಞಾಪೂರ್ವಕವಾಗಿ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಧ್ಯಾನದ ಅವಶ್ಯಕತೆ ಇದೆ. 64 ವಿದ್ಯೆಯಲ್ಲಿ ಧ್ಯಾನ ಕೂಡ ಒಂದು ವಿದ್ಯೆ. ಆ ಧ್ಯಾನ ಅನ್ನುವ ವಿದ್ಯೆಯನ್ನು ನಾವು ಗಟ್ಟಿಯಾಗಿ ಹಿಡಿದ್ವಿ ಅಂತಂದ್ರೆ ಎಲ್ಲ ನಮ್ಮ ಜೀವನದಲ್ಲಿ, ಅಂದ್ರೆ ಭೌತಿಕ ಜೀವನದಲ್ಲಿ ಏನೇನು ಜ್ಞಾನ ಮತ್ತೆ ಏನೇನು ಜ್ಞಾನ ಮತ್ತೆ ಅದರ ಒಂದು ವೈವಿಧ್ಯತೆಯನ್ನ ನಾವು ಅರ್ಥಕೊಂಡು ಅದನ್ನ ನಾವು ಮುಂದುವರಿಸ್ಬೋದು. ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತು, ಆತ್ಮವಿದ್ಯೆ, ಆತ್ಮವಿಜ್ಞಾನನೇ ಎಲ್ಲದಕ್ಕಿಂತ ಒಂದು ಮಿಗಿಲಾಗಿರುವಂತ ಒಂದು ಜ್ಞಾನ. ಆತ್ಮವಿಜ್ಞಾನ, ಆತ್ಮಜ್ಞಾನವನ್ನ ನಾವು ಗಟ್ಟಿಯಾಗಿ ಹಿಡಿದಾಗ ಆತ್ಮಜ್ಞಾನದ ಒಂದು ಏನ್ ಹೇಳ್ತಾರೆ, ಆತ್ಮಜ್ಞಾನದ ಒಂದು ಅದೇ ತಳಹದಿ ಪ್ರತಿಯೊಂದು ಬೇರೆ ಶಾಸ್ತ್ರಗಳಿಗೆ, ಅಂದ್ರೆ ಬೇರೆ ಸೈನ್ಸ್ಗೆ ಅದೇ ಒಂದು ತಳಹದಿ ಅಂತ ಹೇಳ್ಬೋದು. ಯಾವಾಗ ನಾವು ಆತ್ಮವಿಜ್ಞಾನವನ್ನ ಕಲಿಯೋದಕ್ಕೆ ಶುರು ಮಾಡ್ತೀವೋ ಎಲ್ಲ ವಿಜ್ಞಾನಗಳು ಅದು ಆಟೋಮೆಟಿಕ್ ಆಗಿ ಕಲಿತೀವಿ. ನಾವು ಭೂಮಿ ಮೇಲೆ ಬಂದಿರೋದೇ ಕಲಿಯೋದಕ್ಕೆ. ಯಾವಾಗ ಕಲಿಯೋದನ್ನ ನಿರಂತರವಾಗಿ ನಮ್ಮ ಕೊನೆಯ ಉಸಿರು ಇರೋವರೆಗೂ ಕಲಿಯೋದಕ್ಕೆ ಶುರು ಮಾಡ್ತೀವೋ ಆವಾಗ ನಮ್ಮಲ್ಲಿರುವಂತ ಇನ್ನೊಂದು ಅಂದ್ರೆ ಮೆಂಟಲ್ ಬಾಡಿ ಅಂತ ಹೇಳ್ಬೋದು, ಆ ಒಂದು ಮೆಂಟಲ್ ಬಾಡಿಯ ಒಂದು ಶಕ್ತಿಯು ಜಾಸ್ತಿ ಆಗ್ತಾ ಬರುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ನಮ್ಮಲ್ಲಿ 7 ಶರೀರಗಳಿದೆ ಅಂತ. ಆ 7 ಶರೀರಗಳನ್ನ ಕಲ್ಮಶರಾಹಿತ್ಯವನ್ನಾಗಿ ಮಾಡಿಕೊಂಡಾಗ ಮಾತ್ರನೇ ನಾವು ಮುಕ್ತಾತ್ಮಗಳಾಗ್ಬೋದು ಅಂತ. ಸ್ನೇಹಿತರೆ, ಇದು ಮತ್ತೆ ಇನ್ನೂ ಒಂದು, ನಾನು ಮೊನ್ನೆ ಒಂದು ರೀಲ್ಸ್ ಅಲ್ಲಿ ನೋಡಿದ್ದೆ, ಅವ್ರು ಹೇಳ್ತಾ ಇದ್ರು, ನಾವು ಯಾವಾಗ ಮುಕ್ತಿಯನ್ನ ಹೊಂದ್ತೀವಿ ಅಂತಂದ್ರೆ ಅಲ್ಲಿ ನಾನು ಅವ್ರೇನೋ ಸ್ಪೆಷಲ್ ಆಗಿ ಹೇಳ್ತಾರೇನೋ ಅಂತ ನಾವು ನೋಡ್ತಾ ಇದ್ರೆ ಅಲ್ಲಿ ಬಂದಿದ್ದೇನು ಅಂತಂದ್ರೆ, ನಮ್ಮ ಪತ್ರಿಸರ್ ಹೇಳಿರೋದು ಜಡ್ಜ್ ನಾಟ್ ಕಮೆಂಟ್ ಅಂತಂತ. ಸೊ ನಾವು ಯಾವುದೇ ಒಂದು ಯಾರನ್ನೇ ಆಗಲಿ ಜಡ್ಜ್ ಮಾಡದೆ, ಕಮೆಂಟ್ ಮಾಡದೆ ಇದ್ದಾಗ ಸಾಕು ನಾವು ಒಂದು ಉತ್ಕೃಷ್ಟ ಸ್ಥಿತಿಗೆ ಬರ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾವಾಗಲಾದ್ರೂ ನಾವು ಎಲ್ಲ ಸಕ್ಸಸ್ ಅನ್ನೋದನ್ನ ನಾವು ಅಂದುಕೊಂಡ ಹಾಗೆ ನಡೆದೋದಾಗ ಯಾರಾದ್ರೂ ಬಂದು ನಮ್ಮನ್ನ ಬೈದ್ರು ಅಂತ ಅಂದ್ಕೊಳ್ಳಿ, ಅವಾಗ ಏನನ್ಸುತ್ತೆ, ಅಯ್ಯೋ ಅವನಿಗೆ ಬುದ್ಧಿ ಇಲ್ಲ, ಏನೋ ಅವಾಗ ಅನ್ನಿಸ್ತು, ಅವ್ನು ಬೈದು ಹೊರಟೋದ ಅಂತ ಅಂದ್ಕೊಳ್ತೀವಿ. ಅಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ, ಅವನಿಗೆ ಕೊಡೋದಿಲ್ಲ. ಯಾಕಂದ್ರೆ ನಾವು ಒಂದು ಉತ್ತಮವಾದ ಒಂದು ಸಂತೃಪ್ತಿಯ ಸ್ಥಿತಿಯಲ್ಲಿ ನಾವಿರ್ತೀವಿ. ಅವಾಗ ಯಾರಾದ್ರೂ ನಮ್ಮನ್ನ ಬೈದ್ರು ಇಲ್ಲ ನಮಗೆ ಹಾನಿ ಮಾಡೋದಕ್ಕೆ ಬಂದ್ರು ಅಂದಾಗ ನಾವೇನ್ ಮಾಡ್ತೀವಿ, ಅದೇ ಹೇಳಿದ್ನಲ್ಲ, ಅವನಿಗೆ ಜ್ಞಾನ ಇಲ್ಲ ಅದಕ್ಕೆ ಅವ್ನು ಮಾಡ್ದ ಅಂತ ಹೇಳ್ತೀವಿ. ಸೊ ನಾವು ಧ್ಯಾನ ಅನ್ನುವ ಸಂತೃಪ್ತಿ ತತ್ವವನ್ನ ನಾವು ತಗೊಂಡಾಗ ಬೇರೆಯವರೊಟ್ಟಿಗೆ ನಾವು ಹೇಗೆ ವ್ಯವಹರಿಸ್ತೀವಿ ಹೇಳಿ, ಅಂದ್ರೆ ಎಲ್ಲಾ ತರದ ಒಂದು ಶಕ್ತಿ, ಜ್ಞಾನ, ಚೈತನ್ಯ ನಮ್ಮಲ್ಲಿ ಇದ್ದಾಗ ಎಲ್ಲವನ್ನು ಲೆಟ್ ಗೋ ಮಾಡ್ತೀವಲ್ವಾ? ಆ ಲೆಟ್ ಗೋ ಮಾಡೋದ್ವರೆಗೂ, ಅದನ್ನ ಕಲಿಯೋವರೆಗೂ ನಾವು ಪುನರಪಿ ಜನನ ಪುನರಪಿ ಮರಣ, ಈ ಭೂಮಿ ಮೇಲೆ ಬರ್ತಾ ಇರ್ಬೇಕು ಮತ್ತೆ ಹೋಗ್ತಾ ಇರ್ಬೇಕು. ಸೊ ಇಲ್ಲಿ ನಮ್ ಸೆಲೆಕ್ಷನ್ ಏನ್ ಮಾಡ್ಕೋಬೇಕಾಗಿದೆ, ಪುನರಪಿ ಜನನ ಪುನರಪಿ ಮರಣ ಬೇಕಾ ನಮ್ಗೆ? ಬೇಡ ಅಲ್ವಾ? ಸೊ ಇಲ್ಲಿ ಬೇರೆಯವರನ್ನ ನಾವು ಜಡ್ಜ್ ಮಾಡದೆ, ಕಮೆಂಟ್ ಮಾಡದೆ ಇರೋದ್ರಿಂದ ಏನಾಗುತ್ತೆ, ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ತೀವಿ, ಬೇರೆ ಯಾರನ್ನೂ ಉದ್ಧಾರ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಮಾತ್ರ ನಾವು ಫೋಕಸ್ ಮಾಡೋಣ. ಮತ್ತೆ ಆ ಧ್ಯಾನ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಜಗತ್ ಕಡೆ ನಾವು, ಅಂದ್ರೆ ಎಲ್ಲ ನಾನು ಹೇಳಿದ್ನಲ್ಲ, ಸರಸ್ವತಿ ತತ್ವ ಅಂತಂದ್ರೆ ಮತ್ತೆ ಲಕ್ಷ್ಮೀ ಪುತ್ರರಾಗಬೇಕು ಅಂದ್ರೆ ಸೇವಾ. ಎಷ್ಟೇ ಧ್ಯಾನ ಸಾಧನೆ ಮಾಡಲಿ, ಎಷ್ಟೇ ನಾವು ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ್ರು ಅಲ್ಲಿ ನಮ್ಗೆ ರಾಹಿತ್ಯ ಸಿಗೋದಿಲ್ಲ, ದುಃಖ ರಾಹಿತ್ಯ ಸಿಗೋದಿಲ್ಲ. ಏನನ್ನ ನಾವು ಕಲ್ತಿದೀವಿ ಅದನ್ನ ಎಲ್ಲರಿಗೂ ಸೇವೆ ಮುಖ ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಆ ಸೇವೆಯನ್ನ ಮಾಡೋವರೆಗೂ ನಮ್ಗೆ ಮುಕ್ತಿ ಸಿಗೋದಿಲ್ಲ. ಇದು ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಹೀಗೆ ಯಾರೋ ಒಂದು ಸ್ವಾಮೀಜಿಯವರು ಈ ಮಾತನ್ನ ಹೇಳಿದ್ರು, ನಾವು ಹೋಗುವ ಸ್ಥಿತಿಗೆ, ನಾವು ಇರುವ ಸ್ಥಿತಿಗೆ ಒಂದಷ್ಟು ಜನನ ಆ ಸ್ಥಿತಿಗೆ ತಗೊಂಡು ಬರೋವರೆಗೂ
ಜನ್ಮರಾಹಿತ್ಯ ಇಲ್ಲ ಅಂತ ಅಂದೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಧ್ಯಾನ PSS ಅನ್ನಲ್ಲೂ ಕೂಡ ಹೇಳೋದು, ನಾವು ಸೇವಾ ತತ್ಪರರಾಗಬೇಕು. ಸೇವಾ ತತ್ಪರ ನಮ್ಮಲ್ಲಿ ಗೊತ್ತಿರುವುದು, ನಮ್ಗೆ ಏನೇನು ಜ್ಞಾನ ಇದೆಯಾ, ಯಾವ್ಯಾವ ಥರದ ಸೇವೆ ಮಾಡಬೇಕು, ಆ ಸೇವೆಯನ್ನೆಲ್ಲ ಮಾಡಿದಾಗ ಮಾತ್ರನೇ ನಮ್ಮಲ್ಲಿ ಅಹಂ ಅನ್ನೋದು ಕರಗುತ್ತೆ, ಮತ್ತೆ ಒಂದು ಉತ್ಕೃಷ್ಟವಾದ ಒಂದು ಸ್ಥಿತಿಗೆ ನಾವು ಹೋಗೋದಕ್ಕೆ ಸಾಧ್ಯ. ಇಷ್ಟು ನನಗೆ ಇವತ್ತು ಹೇಳಬೇಕು ಅನ್ನಿಸ್ತು, ಇದನ್ನು ಹೇಳಿದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.